ನಾನು ಹೇಳ್ತಕ್ಕಂಥದ್ದು, ಸದನದಲ್ಲಿ ಒಂದು ಗದ್ದಲ ನಡೆಯಿತು. ನಾನು ವಿರೋಧ ಪಕ್ಷದ ನಾಯಕನಿದ್ದೇನೆ. ಅಲ್ಲಿ ಏನ್ ನಡೀತು ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಫೋಟೋ ಇಟ್ಟು ಕಾಂಗ್ರೆಸ್ನವರು, ಐ ವಾಸ್ ವೆರಿ ಹ್ಯಾಪಿ ಆನ್ ದಟ್ ಡೇ ಸದನದಲ್ಲಿ. ಯಾಕೆ ಅಂತಂದ್ರೆ ಅದಕ್ಕೆ ನಾನು ಹೇಳಿದ್ದು, ಕಾಂಗ್ರೆಸ್ನವರು ಅಂಬೇಡ್ಕರ್ ಫೋಟೋನ ವಿರೋಧ ಮಾಡ್ತಿದ್ದವರು ಮೊದಲೆಲ್ಲ ತಲೆ ಮೇಲೆ ಇಟ್ಕೊಂಡು, ಎದೆ ಮೇಲೆ ಇಟ್ಕೊಂಡು, ಏನು ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಬಿಜೆಪಿ ಧಿಕ್ಕಾರ ಅಂತ. ಈ ಕಡೆ ನಮ್ಮ ಬಿಜೆಪಿಯವರಲ್ಲ, ನಾವೆಲ್ಲ ತಲೆ ಮೇಲೆ ಇಟ್ಕೊಂಡು ಅಂಬೇಡ್ಕರ್ ಜಿಂದಾಬಾದ್, ಕಾಂಗ್ರೆಸ್ ಧಿಕ್ಕಾರ ಅಂತ. ಈ ಕಡೆ ಜನತಾದಳದವರು NDA ಅಲ್ವಾ, ನಮ್ಮ ಜೊತೆಯಲ್ಲೇ ಸೇರ್ಕೊಂಡು ಅವರು ಆಗ್ತಿದ್ರು. ನನಗೆ ಆಶ್ಚರ್ಯ ಎಲ್ಲ ನೋಡಿದೆ. ನನಗೆ ಎಷ್ಟು ಖುಷಿ ಅಂದರೆ, ನಮ್ಮ ಅಂಬೇಡ್ಕರ್ನ ಇಡೀ ಸದನ ಇವತ್ತು ಹೊಗಳೋ ಪರಿಸ್ಥಿತಿ ಬಂತಲ್ಲಪ್ಪ ಇಷ್ಟು ವರ್ಷಗಳ ಕಾಲ ಆದಮೇಲೆ ಅನ್ನೋ ಸಂತೋಷ. ಅದಕ್ಕೆ ನಾನು ಹೇಳಿದ್ದು, ಅಮಿತ್ ಶಾ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ಇಡೀ ದೇಶಕ್ಕೆ ಕೊಟ್ಟರು ಅದನ್ನ. ಈಗ ಇದಿರಲಿ, ಇದು ನಡೀತಾ ಇರಬೇಕಾದ್ರೆ ಮಧ್ಯದಲ್ಲಿ ಏನ್ ನಡೀತು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಡೆದಿದ್ದಾಯ್ತು. ಈ ಗಲಾಟೆಯನ್ನು ಇದು ಮಾಡಿ ಸಭಾಪತಿಗಳು ಸ್ವಲ್ಪ ಅಲ್ಪಕಾಲ ಮುಂದೂಡಿ ಹೊರಗಡೆ ಹೋದ ತಕ್ಷಣ ನಾವೆಲ್ಲ ಸೇರಿ ಒಂದು ಕಡೆ ಮಾತಾಡ್ತಾ ಕೂತಿದ್ವಿ. ಆ ಕಡೆಯವರು ಕಾಂಗ್ರೆಸ್ನವರು ಮಾತಾಡ್ತಾ ಕೂತಿದ್ರು. ಅದಾದ್ಮೇಲೆ 12 ನಿಮಿಷ ಆದ್ಮೇಲೆ CT ರವಿ ಅವರು ನನ್ನೇನು ಅವಾಚ್ಯ ಶಬ್ದಗಳಿಂದ ಬೈದರು ಅಂತೇಳಿ ಆ ಕಡೆಯವರೆಲ್ಲಾನು ಸಭಾಪತಿಯವರಿಗೆ ಕಂಪ್ಲೇಂಟ್ ಕೊಟ್ಟು ಹೋದ್ರು. ಏನಾಯ್ತು ಅಂತ ನಾವು ಕೇಳಿದ್ವಿ. ಏನಿಲ್ಲ ಅಂತ CT ರವಿ ಅವರು ಹೇಳಿದ್ರು. ಅದಾದ್ಮೇಲೆ ಹೊರಗಡೆ ಹೋದ್ರು, ಮತ್ತೆ ಬಂದು ಕುಳಿತರು. ತಿರುಗಿ ಶುರುವಾಯ್ತು. ಶುರುವಾದಾಗ ಮತ್ತೆ ಗಲಾಟೆ ಆಯಿತು. ತಿರುಗಿ ಮುಂದೂಡಿ ಹೋದ ಮೇಲೆ ಈ ವಿಷಯ ದೊಡ್ಡದಾಯಿತು. ಅಲ್ಲೇನು ನಡೀತು ಅಂತ ಗೊತ್ತಿಲ್ಲ. ಅದಾದ ಮೇಲೆ ವಾದ ವಿವಾದಗಳು ನಡೆಯಿತು. ಕಂಪ್ಲೇಂಟ್ ಇವ್ರು ಕೊಟ್ಟರು, ಅವ್ರು ಕೊಟ್ಟರು. CT ರವಿ ಅವರು ಊಟಕ್ಕೆ ಹೋದ್ರು, ನನ್ನನ್ನು ಕರೆದ್ರು, ನಾನು ಹೋಗ್ಲಿಲ್ಲ. ಸಭಾಪತಿಗಳು ಕರೆದ್ರೆ ನಾನು ಇಲ್ಲೇ ಇರಬೇಕಾಗ್ತದೆ, ನೀವು ಹೋಗಿ ಬನ್ನಿ ಅಂತ ಅವ್ರನ್ನ ಕಳಿಸಿ ಅಲ್ಲೇ ಇದ್ದೆ ನಾನು. ಅದಾದ್ಮೇಲೆ ಅವ್ರು ಊಟ ಮಾಡಿ ಬರ್ತಿರ್ಬೇಕಾದ್ರೆ ಹೊರಗಡೆ ಹೋಗಿ ಅಲ್ಲಿ ಅವ್ರ ಮೇಲೆ ಅಟ್ಯಾಕ್ ಆಯಿತು. ಗೂಂಡಾಗಳು ಅಟ್ಯಾಕ್ ಮಾಡಿದ್ರು. ಒಳಗಡೆ ಬಂದ್ಮೇಲೆ ಅಶೋಕ್ ಅವರು ಏನೋ ಮಾತಾಡಬೇಕು, ಇಲ್ಲಿ ಬನ್ನಿ ಅಂತ ಪಡಸಾಲೆ ಕರೆದಿದ್ರಂತೆ. ಅಲ್ಲಿಗೆ ಹೋದ್ರಿ. ಹೋಗಿ ಈಚೆ ಬರ್ತಿರ್ಬೇಕಾದ್ರೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ, ನಮ್ಮ ಅಕ್ಕ ಅವರ PAಗಳು, ಇನ್ನೂ ಕೆಲವರೆಲ್ಲ ಸೇರ್ಕೊಂಡು ಒಂದು 200 ಜನ ಸೇರ್ಬಿಟ್ಟಿದ್ದಾರೆ. ಎಲ್ಲ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಪ್ರಮೈಸಸ್ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಗೇಟ್ ಹೊಡಿತಾರೆ, ಕೀಳ್ತಾರೆ. ಏನು ಅಂತ ಸಭಾಪತಿಗಳು ಕರೆದ್ರು. CT ರವಿ ಹೇಳಿದ್ದಾರೆ, ಕರೀರಿ ಸ್ವಲ್ಪ ಅಂತ. ನಾನು ಕರೆದ್ರೆ ಫೋನ್ ಎತ್ತಿದ್ರು. ಏನು ಕೊಳೋ ಅಂತಾರೆ, ಏನು ಕೇಳಿಸೋದಿಲ್ಲ. ಇಲ್ಲ, ನನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವ್ರು ನನ್ನ ಸಭಾಪತಿ ಹೇಳಿದೆ, ಏನು ಸರ್ ಅಟ್ಯಾಕ್ ಮಾಡ್ತಿದ್ದಾರೆ? ಅವರು ADGP ಅವ್ರನ್ನ ಇಮಿಡಿಯೇಟ್ಲಿ ಕರೆಸಿದ್ರು. ನಾನು ಹೋಗಿ ಅವ್ರನ್ನ ಇದು ತಪ್ಪಿಸಿ ಎಲ್ಲ ಆಗಿ ಅಲ್ಲಿ ಆಗಲೇ ಗೇಟ್ ಎಲ್ಲ ಒದಿಯೋದು, ಅವ್ರು ನಡೆಯೋದು ಎಲ್ಲ ಮಾಡಿ ಆಗಿತ್ತು. ಅವ್ರನ್ನ ಮೆತ್ತಗೆ ಕರ್ಕೊಂಡು ಬಂದ್ವಿ. ಸಭಾಪತಿಯವ್ರ ಮುಂದೆ ಕುಳಿಸಿದ್ವಿ. ಇದು ನಡೆದಿದ್ದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಆದರೆ ಅವರೆಲ್ಲ ಹೇಳಿದ್ರು, ಸರಿಯಪ್ಪ ಅದೇನಾಗಿದೆ ನಾನು ನೋಡ್ತೀನಿ, ನೋಡ್ರಿ ಇದು ಯಾತ್ರಿ ಪೊಲೀಸ್ ಇವ್ರನ್ನೆಲ್ಲ ರಕ್ಷಣೆ ಕೊಡ್ಬೇಕು, ಅದು ನಿಮ್ಮ ಧರ್ಮ ಮಾಡ್ರಿ ಅಂತೇಳಿ ಅವ್ರನ್ನ ಕಳಿಸ್ಬಿಟ್ರು. ಅದಾದ್ಮೇಲೆ ನಾನೆಲ್ಲ ಪರಿಶೀಲನೆ ಮಾಡ್ತೀನಿ ಅಂತೇಳಿ ಅವರ ವಾಯ್ಸ್ ರೆಕಾರ್ಡ್ಸು ಮತ್ತೆ ಇದು ವಿಡಿಯೋ ಎಲ್ಲ ತೆಗೆಸಿದ್ರು. ಎಲ್ಲರೂ ಏನೋ ಅವರಿಗೆ ಸಿಕ್ಕಿದ್ರು. 1 ಗಂಟೆಯಲ್ಲಿ ಆಗಿದ್ದಿದ್ದು ಕೊನೆಯಲ್ಲಿ 5 ಗಂಟೆ ತನಕ ಇದು ನಡೆದೋಯ್ತು. 5:15 ಅಷ್ಟೊತ್ತಿಗೆ ಬಂದು ಒಂದು ರೂಲಿಂಗ್ ಕೊಟ್ಟು ನಾನೆಲ್ಲ ಪರಿಶೀಲಿಸಲಾಗಿ ಎಲ್ಲೂ ಏನೂ ಇಲ್ಲ. ಆದ್ದರಿಂದ ನಿಮ್ಮ ಆತ್ಮಸಾಕ್ಷಿಗೆ ನಾನು ಹೇಳ್ತೇನೆ, ಆಯ್ತಾ? ಇದನ್ನು ಮುಂದುವರಿಸಬಾರ್ದು. ದಿಸ್ ಈಸ್ ಮೈ ರೂಲಿಂಗ್. ಐ ಆಮ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸ್. ಆದ್ದರಿಂದ ನಾನು ಇವಾಗಲೇ ಇವ್ರಿಗೆ ಹೇಳಿದ್ದೇನೆ, ಮಾನ್ಯ ADGP ಅವ್ರಿಗೆ ಹೇಳಿದ್ದೇನೆ ಅಂತೇಳಿ ಅವ್ರನ್ನ 3 ಸಾರಿ ಕರೆಸಿ, ನೋಡಿ ಇವರನ್ನ ಮನೆಯವರೆಗೂ ತಲುಪೋವರೆಗೂ ಅವರ ರಕ್ಷಣೆ ನಿಮ್ಮ ಜವಾಬ್ದಾರಿ ಅಂತೇಳಿ ಆದೇಶ ಮಾಡಿ ಕಳಿಸಿ. ಇದಾದ ನಂತರ ಅಲ್ಲಿ ನಾವು ಕೂಡ ಮೆಟ್ಲ ಮೇಲೆ ಹೋದ್ರಿ. ಒಂದು 10 ನಿಮಿಷ ಪ್ರೊಟೆಸ್ಟ್ ಮಾಡಿದ್ವಿಲ್ಲ. ಪೊಲೀಸ್ನವರು ಸುವರ್ಣಸೌಧದ ಒಳಗೆ ಬಂದ್ರು. ಅಲ್ಲಿ ಬಂದು ನಮ್ಮನ್ನೆಲ್ಲ ಬಿಟ್ಟು ಇವರೊಬ್ಬರನ್ನೇ ಸಪರೇಟ್ ಆಗಿ ಎತ್ತಾಕೊಂಡು ಗಾಡಿ ತಗೊಂಡು ಖಾನಾಪುರಕ್ಕೆ ಹೋದ್ರು. ನಮ್ಮನ್ನು ಬೇರೆ ಕಡೆ ಕಳಿಸಿ. ಇದೆಲ್ಲ ಆಗಿದ್ದು ಕಾನೂನು ಬಾಹಿರ. ಯಾಕೆಂದ್ರೆ ಇದು
ಸದನದಲ್ಲಿ ನಡೆದಿದ್ದನ್ನು ಒಂದು ಸಾರಿ ರೂಲಿಂಗ್ ಕೊಟ್ಟ ಮೇಲೆ ಸಭಾಪತಿ ಇಟ್ ಈಸ್ ಅನ್ಕ್ವಶನಬಲ್. ನೀವು ಅವ್ರನ್ನ ಹೋಗಿ ಪ್ರಶ್ನೆ ಮಾಡ್ತೀರಾ ಈಗ ಕೋರ್ಟಲ್ಲಿ? ಸಾಧ್ಯ ಇದೆ ನಿಮಗೆ? ಅವ್ರನ್ನ ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಮತ್ತೆ ಹೇಗೆ ನೀವು ಇದು ಮಾಡ್ತೀರಿ? ಎಲ್ಲಿ ಕಂಪ್ಲೇಂಟ್ ಕೊಡ್ತೀರಿ? ನೀವು ಸಿ ಟಿ ರವಿ ಅವ್ರನ್ನ ಟೆರರಿಸ್ಟ್ಗಿಂತ ಕೆಟ್ಟದಾಗಿ ನಡೆಸ್ಕೊಳ್ರಿ. ನನಗೆ ಅನಿಸ್ತಕ್ಕಂಥದ್ದು ಮಾನ್ಯ ಸಭಾಪತಿಗಳನ್ನು ಇವರೆಲ್ಲರೂ ಸೇರಿ ಅಪಮಾನ ಮಾಡಿದ್ದಾರೆ. ಕಾಂಗ್ರೆಸ್ದು ಸಿ ಡಿಗಳು ಎದ್ದಾಡ್ತಾ ಇವೆ. ವಿ ಎಸ್ ಉಗ್ರಪ್ಪ, ಎಚ್ ಎಂ ರೇವಣ್ಣ, ಇದೇ ಅಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್, ಜಯಮಾಲ ಅವರು ಮಂತ್ರಿ ಆದಾಗ ಯಾವ ರೀತಿ ನಡ್ಕೊಂಡಿದ್ರು ಅರ್ಧ ಅವರು ಕೆಲವರಿಗೆ ಮಾಡಿರೋ ಸೇವೆಯಿಂದಾಗಿ ಅವ್ರಿಗೆ ಅಧಿಕಾರ ಸಿಕ್ಕಿದೆ ಅಂತ ಹೇಳಿದ್ರಲ್ಲ ಕಾಂಗ್ರೆಸ್ನವರೇ. ಹೆಣ್ಣು ಮಗಳಿಗೆ ನೀವು ಇದೇ ಗೌರವ ಕೊಟ್ಟಿದ್ದ? ನಮ್ಮ ಬಗ್ಗೆ ಮಾತಾಡ್ತೀರಿ ನೀವು? ಎಂ ಪಿ ಆಗಿದ್ದ ಶ್ರೀಮತಿ ತೇಜಸ್ವಿನಿ ರಮೇಶ್ ಅವ್ರನ್ನ ರಾಮನಗರದಲ್ಲಿ ನೀವು ಯಾವ ರೀತಿ ವೇದಿಕೆಯಿಂದ ಎಳೆದು ತಳಗ್ ಬೀಸಾಕಿದ್ರಿ? ಬಟ್ಟೆ ಬರೆ ಎಲ್ಲ ಹರಿದು ರಸ್ತೆಯಲ್ಲಿ ನಿಲ್ಸಿದ್ರಲ್ಲ ಕಾಂಗ್ರೆಸ್ನವರೇ. ಅವ್ರಿಗೆ ಯಾವತ್ತೂ ಯಾರಾದ್ರೂ ನೀವು ಮಾತಾಡಿದ್ರ? ಅವರು ಪಕ್ಷ ಬಿಟ್ಟು ನೊಂದು ಪಕ್ಷ ಬಿಟ್ಟು ಹೋಗುವಾಗ ಏನ್ ಹೇಳಿದ್ರು ಗೊತ್ತಾ? ಕಾಂಗ್ರೆಸ್ಸು ದುಶ್ಯಾಸನರ ಪಕ್ಷ. ಅದಕ್ಕೆ ನಾನು ಅಂತಿದ್ದು. ಇದಕ್ಕೆ ಉತ್ತರ ಇದೆ ನಿಮ್ಮ ಹತ್ರ?